ಒಂದು ಬಟ್ಲಷ್ಟು ಹುರಿದಿರುವಂಥ ಶೇಂಗಾ ತಗೊಂಡು ಸಪ್ಪೆ ಸುಲಿದು ಈ ರೀತಿ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಬೇಕಾದಷ್ಟು ಒಂದು ಬಟ್ಲಷ್ಟು ಶೇಂಗಾಗೆ ಒಂದು ಬಟ್ಲಷ್ಟು ಬೆಲ್ಲ ಬೇಕಾಗುತ್ತೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ಕಡೆ ನಾನು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ಬೆಲ್ಲ ಮೆಲ್ಟ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಹನಿ ಕೂಡ ನೀರು ಹಾಕಬಾರ್ದು, ಹಾಗೆ ಮೆಲ್ಟ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಈ ಕಡೆ ನಾನು ಹುರಿದಿರೋಂಥ ಶೇಂಗಾ ಸಪ್ಪೆ ಸೋದು ತೊಗೊಂಡಿದ್ದೀನಲ್ಲ, ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ಕೊಂಡು ಲಟ್ಟಣಿಗೆ ಇರುತ್ತಲ್ವ, ಚಪಾತಿ ಲಟ್ಟಿಸ್ತೀವಲ್ಲ, ಲಟ್ಟಣಿಗೆಯಿಂದ ಈ ರೀತಿ ಸ್ವಲ್ಪ ಜಜ್ತಾ ಇರಬೇಕು. ಜಜ್ಜೋದ್ರಿಂದ ಏನಕ್ಕೆ ಅಂದರೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ, ಆ ರೀತಿ ಮಾಡ್ಕೋಬೇಕು. ಜಾಸ್ತಿ ಏನು ಪುಡಿ ಮಾಡಬಾರ್ದು, ಸ್ವಲ್ಪ ಈಗ ಶೇಂಗಾ ಕಾಳಲ್ಲಿ ಒಂದೆರಡು ಅಷ್ಟೇ ಸಣ್ಣ ಪುಡಿ ಆಗಿರಬೇಕು. ಇವಾಗ ನೋಡ್ತಾ ಇರ್ಬೋದು, ನಾನು ಇಷ್ಟು ದಪ್ಪ ದಪ್ಪವಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮಗೆ ಸಣ್ಣ ಇಷ್ಟ ಇದ್ದರೆ ಸಣ್ಣ ಕೂಡ ಮಾಡ್ಕೋಬೋದು, ಆದರೂ ಕೂಡ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಇದು ಪುಡಿ ಮಾಡಿಕೊಂಡೆ. ಇದು ಮಾಡ್ಕೊಂಡಾದಮೇಲೆ ಒಂದು ಬೌಲಲ್ಲಿ ತೆಗೆದು ಹಾಕ್ಕೋಬೇಕು. ಈ ರೀತಿ ನಾನೊಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಏನು ಮಾಡಬೇಕಂದ್ರೆ, ನಾನು ಈ ಕಡೆ ಲಟ್ಟಣಿಗೆ ತಗೊಂಡು ಲಟ್ಟಿಸೋದು ಪೊಳ್ಪಟ್ಟು ತೊಗೊಂಡಿದ್ದೀನಲ್ಲ, ಅದರಲ್ಲಿ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಚೆನ್ನಾಗಿ ಎಲ್ಲ ಕಡೆ ಸವರಬೇಕು. ಅದು ಆದಮೇಲೆ ಲಟ್ಟಣಿಗೆಗೂ ಕೂಡ ಸ್ವಲ್ಪ ತುಪ್ಪ ಹಚ್ಕೊಂಡು ಇಟ್ಕೊಂಡ್ಬಿಡಿ. ಇವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಆಲ್ರೆಡಿ. ಆಮೇಲೆ ಈ ಕಡೆ ನಾನು ಪ್ಯಾನ್ನಲ್ಲಿ ಬೆಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮೆಲ್ಟ್ ಆಗ್ತಾ ಇರೋದು, ಅದು ಕೂಡ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಬೆಲ್ಲ ಮೆಲ್ಟ್ ಮಾಡ್ಕೊಳ್ತಾನೆ ಇರಬೇಕು. ಬೆಲ್ಲ ಯಾವ ಹದವಾಗಿ ಮೆಲ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಖಂಡಿತವಾಗಿ ಪೂರ್ತಿ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಕೊಂಡು ಹೋಗ್ರಿ. ಇವಾಗ ಬೆಲ್ಲ ಮೆಲ್ಟ್ ಆಗಿರೋದು, ಆದರೂ ಕೂಡ ಒಂದು ಹದವಾಗಿ ಬರಬೇಕು. ಅದು ಯಾವ ಹದ ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕೋದ್ರಿಂದ ತುಂಬಾ ಶೈನ್ ಬರುತ್ತೆ ಇದು. ಇವಾಗ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆ ಬೆಲ್ಲ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಯಾವ ರೀತಿ ಮೆಲ್ಟ್ ಆಗಿ ಯಾವ ರೀತಿ ಹದ ಬರಬೇಕಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ಇವಾಗ ಇದು ಏನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬೆಲ್ಲ ಮೆಲ್ಟ್ ಆಗಿ ಈ ರೀತಿ ಕರಗೋ ರೀತಿ ಚೆನ್ನಾಗಿ ಮೆಲ್ಟ್ ಮಾಡಬೇಕು. ಆಮೇಲೆ ನಾವು ಒಂದು ಸ್ವಲ್ಪ ನೋಡ್ತಾ ನೋಡ್ತಾ ಮೇಲೆ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆ ರೀತಿ ಅಲ್ಲಿವರೆಗೂ ಚೆನ್ನಾಗಿ ಬೆಲ್ಲ ಕರಗಿಸ್ಕೊಂಡಾದ್ಮೇಲೆ ಒಂದು ಸಣ್ಣ ಪ್ಲೇಟ್ನಲ್ಲಿ ನೀರು ತಗೊಂಡು ಅದರಲ್ಲಿ ಒಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಟುತ್ತಾ ಇಲ್ವ ಅಂತ ನೋಡ್ಕೋಬೇಕು. ಉಂಡೆ ಕಟ್ಟಿ ಈ ರೀತಿ ನಾವು ನೀರಲ್ಲಿ ಹಾಕ್ತಾಯಿದ್ರೆ ಸೌಂಡ್ ಬರಬೇಕು ಟಕ್ ಟಕ್ ಅಂತ. ಅಲ್ಲಿವರೆಗೂ ಬೆಲ್ಲ ಚೆನ್ನಾಗಿ ಪಾಕ ಆಗೋ ರೀತಿ ಬಿಡಬೇಕು. ಇವಾಗ ಅದು ಸೌಂಡ್ ಬರ್ತಾ ಇರೋದು, ಅಲ್ಲಿ ತನಕ ನಾನು ಪಾಕ ರೆಡಿ ಮಾಡಿಕೊಂಡು ಅದರಲ್ಲಿ ನಾನೀಗ ಈಗ ಶೇಂಗಾ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕೂಡ ಬೆಲ್ಲದಲ್ಲಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಕರೆಕ್ಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಹದವಾಗಿ ಎಲ್ಲ ಕೂಡ ಹಾಕ್ಕೊಂಡ್ರೆ ಕರೆಕ್ಟಾಗುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಸ್ಟವ್ ಆಫ್ ಮಾಡಿ ನಾವಿಲ್ಲಿ ಲಟ್ಟಣಿಸೋಕ್ಕೆ ತೊಗೊಂಡಿರುವಂಥ ಪೊಳ್ಪಟ್ಟು ಮೇಲೆ ಈ ರೀತಿ ಹಾಕ್ಕೊಂಡು ಬಿಡಬೇಕು. ಬೇಗ ಪ್ರೊಸೆಸಿಂಗ್ ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಕೂಡ ಲೇಟ್ ಆದರೆ ಇದು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಂಡ್ಬಿಡಿ. ಇವಾಗ ನಾನೀಗ ಲಟ್ಟಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಜಾಸ್ತಿ ತೆಳುವಾಗಿ ಬೇಕಾದರೆ ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ದಪ್ಪ ಲಟ್ಟಿಸ್ಕೊಬೋದು. ಯಾವ ರೀತಿ ಅಂದರೆ ಚಕ್ಕಿಗಳು ಯಾವ ರೀತಿ ಇರುತ್ತಲ್ವ, ಶೇಂಗಾ ಚಕ್ಕಿ ಅದೇ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ನಿಮಗೂ ಕೂಡ ಗೊತ್ತಾಗಿರ್ಬೋದು, ನಾನಿವತ್ತು ಶೇಂಗಾ ಚಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಶೇಂಗಾ ಚಕ್ಕಿ ಬಾಯಲ್ಲಿಟ್ಟರೆ ಕರಗೋ ರೀತಿ ಬರುತ್ತೆ ನೋಡಿ. ಇವಾಗ ನಾನು ಲಟ್ಟಿಸ್ಕೊಂಡಿದ್ದೀನಿ. ಬಿಸಿ ಇರುವಾಗ ಬೇಗ ಬೇಗ ಲಟ್ಟಿಸ್ಕೊಂಡು ಸ್ವಲ್ಪ ಕಟ್ ಮಾಡ್ಕೋಬೇಕು, ಯಾಕಂದರೆ ಬಿಸಿ ಇರುವಾಗಲೇ ಕಟ್ ಆಗುತ್ತೆ, ತಣ್ಣಗಾದ್ಮೇಲೆ ಕಟ್ ಆಗೋದಿಲ್ಲ. ಹಾಗಾಗಿ ನೀವು ಕೂಡ ಬಿಸಿ ಇರುವಾಗಲೇ ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಾಕುವಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಕಟ್ ಮಾಡಿದ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಟ್ ಮಾಡಿಕೊಂಡೆ ಈ ರೀತಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ಸಣ್ಣ ಸೈಜಲ್ಲಿ, ದೊಡ್ಡ ಸೈಜಲ್ಲಿ, ನಿಮ್ಗೆ ಯಾವ ರೀತಿಯ ಸೈಜಸ್ ಬೇಕೋ ಆ ರೀತಿ ಸೈಜಸ್ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಬೇಗನೆ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಇವಾಗ ಅದಕ್ಕಾಗಿ ಬೇಗ ಬೇಗ ಮಾಡ್ಕೊಂಡ್ವಿ ಅಂದರೆ ಚಕ್ಕಿ ಬೇಗ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ಒಂದು 5 ನಿಮಿಷಗಳ ಕಾಲ ಬಿಡಬೇಕು. 5 ನಿಮಿಷಗಳ ಕಾಲ ಬಿಟ್ಟರೆ ತುಂಬಾ ಸಖತ್ತಾಗಿ ಚಕ್ಕಿ ರೆಡಿ ಆಗುತ್ತೆ. ನೀವು ಆದರೂ ಕೂಡ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಖಂಡಿತವಾಗಿ. ಒಂದು 5 ನಿಮಿಷ ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ 5 ನಿಮಿಷ ಆಯಿತು. ಚೆನ್ನಾಗಿ ತಣ್ಣಗಾದ್ಮೇಲೆ ನೋಡ್ಬೋದು ಪೀಸಸ್ ಆಗಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ತುಂಬಾ ಸಖತ್ತಾಗಿ ಬಂದಿರೋದು, ಮತ್ತು ಬಾಯಲ್ಲಿಟ್ಟರೆ ಈ ರೀತಿ ಕರಗೋ ರೀತಿ ಚಕ್ಕಿ ಆಗಿರೋದು.
ಹಾಗಿದ್ರೆ ನೀವು ಕೂಡ ಸ್ನೇಹಿತರೆ ವೀಕ್ಷಕರು ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಮಾಡ್ಕೊಂಡ್ಬಿಡಿ. ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇವೆಲ್ಲನೂ ಕೂಡ ತೆಗೆದು ಒಂದು ಡಬ್ಬಿಗಳಲ್ಲಿ ಹಾಕಿ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.